ದೀಪ್ತಿ, ಹೇಗಿದೆ ಇವಾಗ? ಜ್ವರ ಎಲ್ಲ ಕಮ್ಮಿ ಆಯ್ತಾ? ಇಲ್ಲ ರೀ, ಇನ್ನ ಜ್ವರ ಏನು ಕಮ್ಮಿ ಆಗಿಲ್ಲ. ಹಾಸ್ಪಿಟಲ್ಗಾದ್ರೂ ಹೋಗ್ಬರ್ಬೇಕಿತ್ತು ರೀ. ಹಾಸ್ಪಿಟಲ್ಗೆ ಹೋಗೋಣ ಇರು. ರೀ, ಸ್ವೀಟಿಯಲ್ಲಿ? ಸ್ವೀಟಿನ ಸ್ಕೂಲ್ಗೆ ಹೋದ್ಲು. ದೀಪ್ತಿ, ನಾನಿನ್ನೊಂದು ಮಾತು ಕೇಳಲ್ಲ. ನಿಮ್ ತಂದೆ ಮನೇನೂ ಅನ್ಕೊಳಿಸ್ತಾರೆ, ಅವರು ಎಲ್ಲಾ ತರನು ಚೆನ್ನಾಗೇ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ನೀನ್ ಯಾಕೆ ಇಲ್ಲೇ ಇದೀಯಾ? ರೀ, ನನ್ನ ತಂದೆ ಮನೆ ಅನುಕೂಲಿಸ್ತಾರೆ, ಆದ್ರೆ ಅವತ್ತು ನಾನು ಅವ್ರನ್ನ ನೀವು ಬೇಡ ಅಂತ ಹೇಳಿ ಬಿಟ್ಬಿಟ್ಟು ನಿಮ್ ಜೊತೆ ಬಂದ ಮೇಲೆ ಮತ್ತೆ ಅವ್ರ ಹತ್ರ ಹೋಗಿ ಕೈ ಚಾಚಿದ್ರೆ ನಿಮ್ಗೆ ಎಲ್ಲಿ ಬೆಲೆ ಇರುತ್ತೆ ರೀ? ನನ್ ಗಂಡನ ಬೆಲೆನ ನಾನೇ ಕಳಿಲ್ಲ. ಇಲ್ಲ ರೀ. ಹಾಗಂತ ಎಷ್ಟು ದಿನ ಅಂತ ಇದೇ ಕಷ್ಟ ಅನುಭವಿಸ್ತಾ ಇರ್ತೀಯ ದೀಪ್ತಿ ನೀನು? ಬೇರೆ ಮನೆ ಮಾಡ್ತೀನಿ, ಬಂದ್ಬಿಡು ದೀಪ್ತಿ, ಹೋಗೋಣ ನಾನು ನೀನು. ರೀ, ಬೇರೆ ಮನೆ ಮಾಡ್ಕೊಂಡೇನೋ ಹೋಗ್ಬೋದು, ಆದ್ರೆ ಆದ್ರೆ ಏನು ದೀಪ್ತಿ? ನನ್ ಕೈ ನೀನ ಸಾಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹಾಗಲ್ಲ ರೀ, ನೀವು ನನ್ನ ಚೆನ್ನಾಗಿ ನೋಡ್ಕೋತೀರಾ. ಆದ್ರೂ ಅತ್ತೆ ಒಬ್ಬರೇ ಇರೋದು, ನಾವು ಬಿಟ್ಬಿಟ್ಟು ಅವ್ರನ್ನ ಹೋಗ್ಬಿಟ್ರೆ ಜನ ತಲೆಗೆ ಒಂದೊಂದು ಮಾತಾಡ್ತಾರಲ್ವಾ? ಮಾತಾಡೋರೆಲ್ಲ ನಮ್ ಕಷ್ಟಕ್ಕಾಗಲ್ಲ ದೀಪ್ತಿ. ರೀ, ನೀವು ನಿಮ್ ತಾಯಿ ಹತ್ರ ಎದುರು ಮಾತಾಡಲ್ಲ, ನೀವೇ ಅವ್ರಿಗೆ ಎದುರ್ಕೋತೀರಾ. ಇನ್ನ ನಾನೇನ್ ಮಾಡಕ್ಕಾಗುತ್ತೆ ರೀ? ದೀಪ್ತಿ, ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಆದ್ರೆ ಬರ್ತಾ ಬರ್ತಾ ನಮ್ಮ ತಾಯಿ ಮಾಡ್ತಿರೋ ಕೆಲ್ಸಗಳು ನನ್ಗೊಂದ್ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಸಾಕು ದೀಪ್ತಿ, ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನೋಡು, ನಿನಗ್ ನಾನೇ ಹೇಳ್ತಾ ಇದ್ದೆ ದೀಪ್ತಿ, ನನ್ಗೋಸ್ಕರ ನೀನ್ ಹೊಂದ್ಕೊಂಡೋಗು, ನನ್ಗೋಸ್ಕರ ನೀನ್ ಈ ತರ ನಡ್ಕೋ, ಈ ತರ ನಡ್ಕೋ ಅಂತ. ಆದ್ರೆ ಇನ್ಮೇಲೆ ನೀನ್ ಏನು ಹೇಳಲ್ಲ ದೀಪ್ತಿ. ನೀನೇ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಸೊಸೆ ಅಂದ್ರೆ ಏನು, ಸೊಸೆ ಬೆಲೆ ಏನು ಅಂತ ಅವ್ರಿಗೆ ತಿಳಿಸ್ಕೊಡ್ಬೇಕು. ಮಕ್ಳಿದ್ದಾಳಲ್ಲ, ಮಗ್ಳಿಗೋಸ್ಕರ ಆ ತರ ಆಡ್ತಿದಾರೆ ನಮ್ ತಾಯಿ. ಆದ್ರೆ ಮಗಳು ಕರ್ಕೊಂಡೋಗ ಅವ್ರನ್ನ ಸಾಕಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಕೊನೆವರ್ಗುನು ಮಗ ಸೊಸೆನೆ ಎಲ್ಲ, ಮಗ ಸೊಸೆನ ಚೆನ್ನಾಗಿ ನೋಡ್ಕೊಂಡ್ರೇನೆ ಅವ್ರು ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ನಮ್ ತಾಯಿಗೆ ಅರ್ಥ ಆಗ್ಬೇಕು. ರೀ, ಈ ಮಾತ್ ನೀವ್ ಹೇಳ್ತಾ ಇದೀರಾ? ಅದು ಇಷ್ಟು ವರ್ಷ ಆದ್ಮೇಲೆ? ಹೌದು ದೀಪ್ತಿ, ನಾನು ನೀನು ಒಳ್ಳೆತನದಲ್ಲಿದ್ರೆ ನಮ್ ತಾಯಿ ಬದ್ಲಾಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನಿನ್ನ ಒಳ್ಳೆತನನ ಅವರು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೀನ್ ಇಷ್ಟು ವರ್ಷ ಅವ್ರನ್ನ ಸಹಿಸ್ಕೊಂಡಿರೋದೇ ಹೆಚ್ಚು. ನಿನ್ ಜಾಗದಲ್ಲಿ ನಾನೇ ಇದ್ರು ಇಷ್ಟೊಂದು ಸಹಿಸ್ಕೊತಿರ್ಲಿಲ್ಲ ದೀಪ್ತಿ. ಯಾವತ್ತೋ ಗಂಡನೂ ಬೇಡ, ಅತ್ತೆ ಮನೇನೂ ಬೇಡ ಅಂತ ಬಿಟ್ಬಿಟ್ಟು ಅಪ್ಪನ ಮನೆಗೆ ಹೋಗ್ಬಿಡ್ತಿದ್ದೆ. ಆದ್ರೆ ನೀನು ನನ್ಗೋಸ್ಕರ ಎಲ್ಲಾನು ಸಹಿಸ್ಕೊಂಡು ಇಲ್ಲಿದೀಯ. ನೋಡು ದೀಪ್ತಿ, ಇವತ್ ಹೇಳ್ತಾ ಇದೀನಿ ಕೇಳು. ಇಷ್ಟು ದಿನ ನಿನ್ ಕಷ್ಟ ಅನುಭವಿಸಿದ್ ಸಾಕು. ಇನ್ಮೇಲೆ ನೀನು ನೀನಾಗಿರು. ಸರಿ ರೀ, ಆಯ್ತು. ನೀವ್ ಆಫೀಸ್ಗೆ ಹೋಗಲ್ವಾ ಇವತ್ತು? ಇಲ್ಲ, ನಿನಗೆ ಹುಷಾರಿಲ್ವಲ್ಲ, ನೀನು ಹಾಸ್ಪಿಟಲ್ ತೋರಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ನಾನೇ ಉಳ್ಕೊಂಡೆ. ಬಾ, ಇವಾಗ ಫಸ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ. ಸರಿ ರೀ, ಆಯ್ತು. ಏನಪ್ಪಾ, ಇವತ್ 10 ಗಂಟೆಗೆ ಬಂದಿದ್ದೀರಾ ಹೊರಕ್ಕೆ? ಹಿಂಗೆಲ್ಲ ಜೀವನ ಮಾಡಿದ್ರೆ ಮನೆ ಸಂಸಾರ ನಡಿಬೇಕಲ್ಲಪ್ಪ. ಅಮ್ಮ, ನೀನ್ ಮಾಡಿರೋ ಕೆಲ್ಸದಿಂದಾನೇ ಇವತ್ ಲೇಟ್ ಆಗಿ ಎದ್ದಿರೋದು. ನಿನ್ನೆ ಎಲ್ಲ ಮಳೆನಲ್ಲಿ ನೆನ್ಸಿದೀಯಲ್ಲ ದೀಪ್ತಿನ, ಅವಳಿಗೆ ಶೀತ ಜ್ವರ ಬಂದಿದೆ. ಈಗ ಅವಳು ಹುಷಾರಿಲ್ಲ, ಯಾರ್ ನೋಡ್ಬೇಕು? ಅಲ್ಲಮ್ಮ, ನಿನಗೆ ಮನುಷ್ಯತ್ವ ಇಲ್ವಾ? ಸೊಸೆನ ಏನ್ ಅನ್ಕೊಂಡಿದ್ಯಾ ನೀನು? ಏನೋ ನನ್ಗೆ ತಿರ್ಕೊಂಡು ಮಾತಾಡ್ತಾ ಇದೀಯಾ? ಅತ್ತೆ, ಇವಾಗ ಮಾತು ಬೇಡ ಅತ್ತೆ. ನಾನು ಅವರು ಇಬ್ರು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಸ್ವಲ್ಪ ತೋರಿಸ್ಕೊಂಡ್ ಬರ್ತೀವಿ. ತುಂಬಾ ಜ್ವರ ಬಂದಿದೆ ಅತ್ತೆ. ಹಾ, ಒಂಚೂರು ಜ್ವರ ಬಂದಿರೋದಕ್ಕೆ ಹಾಸ್ಪಿಟಲ್? ಅಯ್ಯೋ, ಹೋಗು, ಎದ್ದು ಕೆಲಸ ಮಾಡೋಗು, ಅದೇ ಎಲ್ಲ ಸರಿ ಹೋಗುತ್ತೆ. ಏನ್ ಜ್ವರ ಬಂದೈತಂತೆ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ, ಅದು ಬೇರೆ ದುಡ್ಡು ದಂಡ. ಅತ್ತೆ ಸಾಕು, ನನ್ಗಿನ್ ಸಹಿಸ್ಕೊಳಕ್ ಆಗಲ್ಲ ಅತ್ತೆ. ಅಂದ್ರೆ ಏನ್ ಅರ್ಥ? ಏನೋಗಿರಿ, ನಿಮ್ ಹೆಂಡತಿ ಈ ತರ ಎಲ್ಲ ಮಾತಾಡ್ತಿದ್ದಾಳೆ? ಅವ್ನು ಹೇಳ್ತಿರೋದ್ ಸರಿನೇ ಇದೆಯಲ್ಲಮ್ಮ. ನೋಡು, ಈಗ ಅವಳಿಗೆ ತುಂಬಾ ಹುಷಾರಿಲ್ಲ, ಸುಸ್ತಾಗ್ಬಿಟ್ಟಿದ್ದಾಳೆ. ಫಸ್ಟ್ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡ್ಬರ್ತೀನಿ, ಆಮೇಲೆ ಮಾತಾಡೋಣ. ಅಮ್ಮ, ಏನಾಯ್ತು? ಅಣ್ಣ ಏನೋ ಜೋರಾಗಿ ಮಾತಾಡ್ತಾ ಇದ್ದ, ಅದೇ ನನ್ಗೂ ಅರ್ಥ ಆಗ್ತಿಲ್ಲ ಕಣೆ. ಯಾವತ್ತು ಹಿಂಗ್ ಮಾತಾಡ್ದವನಲ್ಲ, ಏನಕ್ಕೆ ಈ ತರ ಮಾತಾಡ್ತಾ ಇದ್ದ? ಅಮ್ಮ, ನೀನ್ ಮರ್ತೋದ್ಯಾ? ಅಯ್ಯೋ ದೇವ್ರೆ. ಅಮ್ಮ, ನಾಳೆನೆ ಕಣಮ್ಮ ಅಮಾವಾಸ್ಯೆ. ಅವ್ರ ಸ್ವಾಮೀಜಿಗಳು ಹೇಳಿರ್ಲಿಲ್ವಾ ಅಮಾವಾಸ್ಯೆ ನಾಳೆ ಅನ್ನೋ ತರ ಬನ್ನಿ, ಅದು ತಾಯ್ತದ್ದು ಮಹಿಮೆ ಕಮ್ಮಿ ಆಗಿರುತ್ತೆ, ನಾನು ಅದ್ ಮಾಡಿಸ್ಕೊಡ್ತೀನಿ ಅಂತ. ನೀನೇನಮ್ಮ, ನೀನು ಮರ್ತು ಬಿಟ್ಟಿದೀಯಾ? ಹೌದಲ್ವಾ? ಅಯ್ಯೋ ದೇವ್ರೆ, ನಾನು ಹೇಗ್ ಮರ್ತೆ ಇದನ್ನ? ಛೇ, ಸರಿ ಬಾ, ಈಗ್ಲೇ ಹೋಗೋಣ. ಈಗ್ಲೇ ಹೋಗಿ ಅದನ್ನ ರೆಡಿ ಮಾಡಿಸ್ಕೊಂಡೋಣ ಬಾ. ಅಮ್ಮ, ಈಗ ಅಂತ ಅಂದ್ರೆ ಈಗ ಎಲ್ಲಿ ಹೋಗೋಕ್ಕಾಗುತ್ತೆ ಹೇಳು? ಇಲ್ಲ ಮಗಳೇ, ಈಗ್ಲೇ ಹೋಗ್ಬೇಕು. ಆಮೇಲೆ ಬೇಡ, ಇವ್ನು ಆಗ್ಲೇ ನೋಡು ಯಾವ ತರ ಮಾತಾಡ್ದ ಅಂತ ಹೇಳಿ. ಇಲ್ಲ, ನಾನು ಇನ್ನೊಂದು ತಾಯ್ತ ಮಾಡಿಸ್ಕೊಂಡೇ ಬರ್ಬೇಕು. ಅಮ್ಮೋರೆ, ಏನ್ ಶಾರದಮ್ಮ? ಅಮ್ಮೋರೆ, ಅದು ದೀಪಾವಳಿ ಹಬ್ಬ ಬಂತಲ್ಲ ಅಮ್ಮೋರೆ, ಅದಕ್ಕೆ ರಜಾ ಬೇಕಾಗಿತ್ತು.
ನೀನ್ 3 ದಿನಕ್ಕೂ ಆ ಹಬ್ಬ ಈ ಹಬ್ಬ ಅಂತ ರಜಾ ಹಾಕೊಂಡ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಅದ್ ಹಂಗಲ್ಲ ಅಮ್ಮೋರೆ. ಇದನ್ನೇ ನಾವು ಪಿತೃಪಕ್ಷ ಮಾಡೋದು. ಎಡೆ ಎಲ್ಲ ಇಡ್ಬೇಕು, ಅದಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಆಮೇಲೆ ಅದು ಇದು ಅಂತ ಇದ್ದೇ ಇರ್ತದಲ್ಲ ಅಮ್ಮೋರೆ ಕೆಲಸ. 2 ದಿನ ಕೊಡಿ ಸಾಕು. ಮಂಗಳವಾರ ಮತ್ತೆ ಬುಧವಾರ 2 ದಿನ ರಜಾ ಕೊಟ್ರೆ ಸಾಕು. ಗುರುವಾರ ಬೆಳಿಗ್ಗೆನೆ ಬಂದ್ಬಿಡ್ತೀನಿ ಅಮ್ಮೋರೆ. ಅಲ್ಲ, ನಮ್ಮನೆ ಸೊಸೆ ಬೇರೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಹೋಗೋಳೀಗ. ಇನ್ನೇನು ಅವ್ಳು ಕೆಲಸ ಮಾಡ್ದ ಬಾಗ್ತಾಗಾಯ್ತು. ನೀನ್ ಹೋಗ್ಬೇಡ, ನೀನ್ ಹೋಗ್ಕೋ ಇವತ್ತಿರ್ತೀನಿ ಅಮ್ಮೋರೆ. ಇವತ್ತು ಸಂಜೆವರೆಗೂ ಇರ್ತೀನಿ. ನಾಳೆ ಮತ್ತೆ ನಾಡಿದ್ದು 2 ದಿನ ರಜಾ ಕೊಡಿ ಅಮ್ಮೋರೆ. ಸರಿ ಆಯ್ತು ಬಿಡು. ಅಲ್ಲ, ಸಂಜೆ ಹೋಗ್ಬೇಕಾದ್ರೆ ಮಾತಾಡಿದ್ರೆ ಆಗ್ತಿರ್ಲಿಲ್ವಾ? ಇದನ್ನ ಈಗ್ಲೇ ಮಾತಾಡ್ಬೇಕಾಗಿತ್ತಾ? ಅದು ಒಂದೇ ವಿಚಾರ ಅಲ್ಲ ಅಮ್ಮೋರೆ. ಈ ತಿಂಗಳು ಸಂಬಳನ ಒಂಚೂರು ಬೇಗನೆ ಕೊಟ್ಟಿದ್ರೆ ಹಬ್ಬದ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಕೆಲಸ ಸರಿಯಾಗಿ ಮಾಡ್ತೀರಾ ಇಲ್ವೋ? ಸಂಬಳ ಮಾತ್ರ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಇನ್ನು ಮುಂದಾಗೆ ಕೇಳ್ತಾ ಇದ್ದೀರಾ. ಅದ್ ಹಂಗಲ್ಲ ಅಮ್ಮೋರೆ, ದುಡ್ಡು ಇರ್ಲಿಲ್ಲ, ಅದಕ್ಕೆ ಇದನ್ನೇ ಇಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಸರಿ ಸರಿ ಹೋಗು, ಆ ಕಡೆಯಿಂದ ಎಲ್ಲ ನೀಟಾಗಿ ಗುಡ್ಸ್ಕೊಂಡ್ಬಿಟ್ಟು ಎಲ್ಲ ಒರ್ಸ್ಕೊಂಡ್ಬಂದ್ಬಿಡು. ಸರಿ ಅಮ್ಮೋರೆ, ಆಯ್ತು. ಅಯ್ಯೋ ದೇವ್ರೆ, ಈ ಅಮ್ಮನ ಕೈ ಸಿಗಾಕೊಂಡು ದೀಪ್ತಿ ಅಮ್ಮೋರು ಹೊಸಿ ಹಿಂಸೆ ಪಡ್ತಾವ್ರ. ಅಮ್ಮ, ಏನ್ ಇಲ್ಲೇ ಕೂತಿದ್ಯಾ? ಬಾ ಹೋಗೋಣ. ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಂತೂ ಅಲ್ಲಿ ಜನ ಜಾಸ್ತಿನೇ ಇರ್ತಾರೆ. ನೀನ್ ನೆನ್ನೆ ನೆನ್ಪು ಮಾಡ್ಕೊಂಡಿದ್ರೆ ಅವತ್ ಬೆಳಿಗ್ಗೆನೆ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಇವಾಗ ಹೇಳ್ತೀಯಪ್ಪ ನೀನು. ಇಲ್ಲೇ ನನ್ಗಿಲ್ ನೆನ್ಪಾಯ್ತದು. ಸರಿ ಆಯ್ತು, ಬಾ ಹೋಗ್ಬಿಟ್ಟು ಬೇಗ ಅದೇನು ತಾಯ್ತ ಗೀತ ಮಾಡ್ಕೊಡ್ತಾರೆ, ಏನ್ ಮಾಡ್ಕೊಡ್ತಾರೆ ನೋಡಿ ತಗೊಂಬರೋಣ. ಸರಿ ನಡಿ. ಅಲ್ಲ, ಈ ಅಮ್ಮ ಮಗಳು ಸೇರ್ಕೊಂಡು ಏನ್ ಮಾಡ್ತಿದಾರೆ? ಏನೋ ತಾಯ್ತ ಸ್ವಾಮೀಜಿ ಅದು ಇದು ಅಂತ ಏನೇನೋ ಮಾತಾಡ್ತಿದ್ರಲ್ಲ, ಏನೋ ಐತೆ ಇಲ್ಲಿ. ಈ ವಿಚಾರನ ದೀಪ್ತಿ ಅಮ್ಮಂಗೆ ಹೇಳ್ಬೇಕು. ಪಾಪ ಅವ್ರು ಎಷ್ಟು ನೋವು ತಿಂತಿದ್ದಾರೆ. ಸ್ವಲ್ಪ ಸಮಯದ ನಂತರ. ದೀಪಿ, ಇನ್ನು ನಾನು ಆಫೀಸ್ಗೆ ಹೊರಡ್ತೀನಿ, ಟೈಮ್ ಆಗ್ಬಿಟ್ಟಿದೆ. ಸರಿ ರೀ, ಆಯ್ತು, ಹೋಗ್ಬಿಟ್ಟು ಬನ್ನಿ. ನೋಡು, ಈಗ ಡಾಕ್ಟರ್ ಕೊಟ್ಟಿರೋ ಮಾತ್ರೆಗಳನ್ನ ಕರೆಕ್ಟಾಗಿ ತಗೋ. ಇಂಜೆಕ್ಷನ್ ಮಾಡಿದಾರಲ್ಲ, ಬೇಗ ಜ್ವರ ಕಮ್ಮಿ ಆಗುತ್ತೆ. ನೀನು ಮಲ್ಕೊಂಬಿಡು. ಈಗ ಏನ್ ಕೆಲ್ಸನೂ ಮಾಡಕ್ ಹೋಗ್ಬೇಡ. ನಮ್ಮಮ್ಮ ಏನಾದ್ರು ಅಂದ್ರೆ ನಾನು ಬಂದು ಮಾತಾಡ್ತೀನಿ, ಆಯ್ತಾ? ಸರಿ ರೀ, ಆಯ್ತು. ಹುಷಾರು. ನಾನು ಹುಷಾರಾಗಿ ಇರ್ತೀನಿ, ನೀನು ಹುಷಾರಾಗು. ಮೊದ್ಲು ಹೋಗು, ಮಲ್ಕೋ ಹೋಗು. ನಾನು ಆಮೇಲೆ ಬರ್ತೀನಿ ಸಾಯಂಕಾಲ. ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಪಿಕ್ ಮಾಡು. ಫೋನ್ ನಿನ್ನ ಹತ್ರ ಇಟ್ಕೋ. ಸರಿ ರೀ, ಆಯ್ತು. ಇದೇನು ಮನೇಲಿ ಯಾರು ಕಾಣಿಸ್ತಾನೆ ಇಲ್ವಲ್ಲ? ಶಾರದಮ್ಮ, ಶಾರದಮ್ಮ, ದೀಪ್ತಿಯಮ್ಮ ಬಂದ್ರಾ? ನಿಮ್ಗೆ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೀರಾ ಅಂತ ಅಂದ್ರು. ಹುಷಾರಾಗಿದ್ದೀರಾ? ಏನಾಯ್ತು? ಅಯ್ಯೋ, ಈ ಮನೆ ರಾಕ್ಷಸರಿದಾರಲ್ಲ, ಇಬ್ರು ಸೇರ್ಕೊಂಡು ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ರು. ಮಳೆನಲ್ಲಿ ನೆಂದು ಹುಷಾರ್ ತಪ್ಪಿಟ್ಟಿದೀನಿ ಶಾರದಮ್ಮ. ಅಯ್ಯೋ ಪಾಪಿಗಳ, ಮಳೆನಲ್ಲಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರಾ? ಎಂತ ಕಟಕ್ರಿರ್ಬೇಕು ಇವ್ರು. ಇವತ್ತು ಗೊತ್ತಿರೋದೇ ಅಲ್ವಾ ಶಾಂತಮ್ಮ, ಬಿಡು ಹೋಗ್ಲಿ. ಸರಿ, ನಾನು ರೂಮಲ್ಲಿ ಹೋಗಿ ಮಲ್ಕೊಂತೀನಿ. ಸ್ವೀಟ್ ಇವತ್ತೇನಾದ್ರೂ ಬೇಗ ಬಂದ್ರೆ ರೂಮಲ್ಲಿ ಇದ್ದೀನಿ ಅಂತ ಹೇಳಿ ಅಲ್ಲಿಗೇನು ಜಾಸ್ತಿ ಕಳ್ಸಕ್ ಹೋಗ್ಬೇಡ. ಅವಳಿಗೂ ಆಮೇಲೆ ಜ್ವರ ಬಂದ್ಬಿಟ್ರೆ ಕಷ್ಟ. ನೀನೇ ಒಂಚೂರು ನೋಡ್ಕೋತೀಯ ಇವತ್ತು. ಸರಿ ಅಮ್ಮರೆ, ಆಯ್ತು, ನಾನೇ ನೋಡ್ಕೋತೀನಿ ಬಿಡಿ. ಅಮ್ಮರೆ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು. ಹೇಳು ಶಾರದಮ್ಮ. ಅಮ್ಮರೆ, ನಿಮ್ಮ ಅತ್ತೆನೂ ನಾದ್ನಿನ ಸೇರ್ಕೊಂಡು ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತೈತೆ ಅಮ್ಮರೆ. ಮಸ್ಲತ್ತಾ? ನಿಮ್ಗೆ ಯಾಕೆ ಆ ಥರ ಅನ್ನಿಸ್ತು? ಅದೇನೋ ತಾಯ್ತಾ ಸ್ವಾಮೀಜಿ ಅದು ಇದು ಅಂತ ಏನೇನೋ ಮಾತಾಡ್ತಿದ್ರು ಅಮ್ಮರೆ, ಅದಕ್ಕೆ ಹೇಳಿದ್ದು. ಅಷ್ಟಕ್ಕೆಲ್ಲ ಮಸ್ಲತ್ ಅನ್ನಕ್ಕಾಗತ್ತಾ? ಅದೆಲ್ಲ ಗೊತ್ತಾಗೋದಿಲ್ಲ ಅಮ್ಮರೆ. ಈ ಮಾಟ ಮಂತ್ರ ಅಂತ್ರ ತಂತ್ರ ಇದರಿಂದ ಏನ್ ಬೇಕಾದ್ರೂ ಮಾಡ್ತಾರೆ ಗೊತ್ತಾ? ಇವರು ಮುಂಚೆ ಯಾರಿಗೂ ಮಾಡ್ಸಿರೋದೆಲ್ಲ ನಾನು ನೋಡಿದೀನಿ. ನಾನಿಲ್ಲಿ ಮನೆಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಮ್ಮರೆ. ನೀವು ಮದ್ವೆ ಆಗಿ ಬರಕ್ಕಿಂತ ಮುಂಚೆಯಿಂದನೂ ಇಲ್ಲೇ ಇದ್ದೀನಿ. ಇವ್ರಿಗೆ ಆಗದಿರೋರ ಮೇಲೆಲ್ಲ ಇದೇ ಕೆಲಸ ಮಾಡೋದು ಇವರು. ಅದು ಇದು ಅಂತ ಮಾಡಿಸ್ಬಿಟ್ಟು ತಗೊಂಡೋಗಿ ಅವ್ರ ಮನೆ ಹತ್ರನೋ ಅವ್ರ ಆಫೀಸ್ ಹತ್ರನೋ ಎಲ್ಲಾರು ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಅವ್ರ ನಾಶನೇ ಆಗೋಗ್ಬಿಡ್ತಾರೆ. ಅಯ್ಯೋ, ಈ ತರ ಮಂತ್ರ ತಂತ್ರ ಮಾಡಿ ಎಲ್ಲಾರು ನಾಶ ಮಾಡೋದಾಗಿದ್ರೆ ಪಾಕಿಸ್ತಾನದ ಮೇಲೆ ಯುದ್ಧ ಯಾಕೆ ಮಾಡ್ಬೇಕಾಗಿತ್ತು? ಮಂತ್ರ ಮಾಡ್ಬಿಟ್ಟು ತಗೊಂಡೋಗಿ ಹಾಕಿದ್ರೆ ಎಲ್ಲ ಅವರೇ ಸತ್ತೋಗ್ತಿರ್ಲಿಲ್ವಾ? ಅಯ್ಯೋ, ಅದೆಲ್ಲ ಸುಳ್ಳು ಬಿಡು ಶಾರದಮ್ಮ. ನೋಡಿ ಅಮ್ಮರೆ, ನಾನು ಹೇಳ್ತಿರೋದು 100ಕ್ಕೆ 100 ನಿಜ. ಯಾವ್ದೋ ಒಂದು ಆಗಿಲ್ದೇ ಇರ್ಬೋದು, ಆದ್ರೆ ಕೆಲವೊಂದು ನಡೆದೇ ನಡೆಯುತ್ತೆ. ನೋಡಿ, ಯಾವ್ದಕ್ಕೂ ನೀವು ಅವ್ರ ಜೊತೆ ಹುಷಾರಾಗಿರಿ. ಅವ್ರು ಏನೇ ತಿನ್ನಕ್ ಕೊಟ್ರು, ಏನೇ ಕುಡಿಯಕ್ ಕೊಟ್ರು ನೀವು ದಯವಿಟ್ಟು ತಗೋಬೇಡಿ. ಆಮೇಲೆ ತಾಯ್ತಾ ಗೀತ ಅಂತ ಕೊಟ್ರೆ ನೀವು ಕಟ್ಕೋಬೇಡಿ, ನಿಮ್ಮ ಯಜಮಾನ್ರಿಗೂ ಕಟ್ಟಿಸ್ಬೇಡಿ. ಅದೆಲ್ಲ ಏನೋ ಮಾಡ್ತಿದ್ದಾರೆ, ನಾನ್ ತಿಳ್ಕೊತೀನಿ ಮೊರೆ, ನಾನ್ ಬಿಡೋದಿಲ್ಲ. ಅಲ್ಲ, ಮಗ ಸೊಸೆ ಮೇಲೆ ಯಾರು ಮಾಟ ಮಂತ್ರ ಮಾಡಿಸ್ತಾರ ಹೇಳಿ ಈಗಿನ ಕಾಲದಲ್ಲಿ? ನೋಡೋಣ ಅದೇನ್ ಮಾಡ್ತಿದ್ದಾರೆ ಅಂತ ನನ್ಗೆ ಗೊತ್ತಾಗುತ್ತೆ. ನಾನು ಅದನ್ನ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಆದ್ರೆ ನಿಮ್ ಹುಷಾರಲ್ಲಿ ನೀವಿರಿ. ಸರಿ ಶಾರದಮ್ಮ, ನೀನ್ ಇಷ್ಟ ಹೇಳ್ತಿದೀಯ ಅಂತಂದ್ರೆ ನಾನು ನಮ್ದೇ ಇರ್ತೀನ? ಏನೋ ಇರ್ಬೋದು. ನಾನು ಹೊರಗಡೆ ಇದ್ದಾಗೆಲ್ಲ ಆರಾಮಾಗಿ ಇರ್ತೀನಿ. ಈ ಮನೆಗ್ ಬಂದ್ಬಿಟ್ರೆ ಏನೋ ಒಂಥರ ಮಂಕಕ್ಕೆ ಹೋದಾಗ ಆಗ್ಬಿಡುತ್ತೆ. ಅದ್ ಏನು ಅಂತ ನನ್ಗೆ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಈಗ ನಮ್ ತಂದೆ ಮನೆಗೆ ಹೋದ್ರು ತುಂಬಾ ಆಕ್ಟಿವ್ ಆಗಿರ್ತೀನಿ, ಹೆದರ್ಸ್ತೀನಿ, ಯಾವ್ದಕ್ಕೂ ಭಯ ಪಟ್ಕೊಳಲ್ಲ, ಚೆನ್ನಾಗಿ ಇರ್ತೀನಿ. ಬಟ್ ಈ ಮನೆಗ್ ಬಂದ್ಬಿಟ್ರೆ ಏನೋ ಒಂಥರ ನಾನೇ ಕಳ್ದೋಗ್ಬಿಟ್ಟಿದೀನೇನೋ ಅಂತ ಅನ್ಸುತ್ತೆ. ಈ ದೀಪ್ತಿನೇನೋ ಅನ್ನೋ ತರ ನಡ್ಕೋತಾ ಇರ್ತೀನಿ. ಅದು ನನ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನೀವ್ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂತಂದ್ರೆ ಇದ್ರಲ್ಲಿ ಏನೋ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ದಯವಿಟ್ಟು ಶಾರದಮ್ಮ, ಆತರ ಏನಾದ್ರೂ ಇದ್ರೆ ತಿಳ್ಕೊಂಡು ನನ್ಗೆ ಹೇಳಿ. ಅಯ್ಯೋ ಅಮ್ಮೋರೆ,
ನೀವು ಮನೆ ಮದ್ವೆಗೆ ಬಂದಾಗಿಂದನೂ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಒಂದಿನ ಒಬ್ರು ಕೆಟ್ಟದಾಗ್ಲಿ ಅಂತ ಬಯಸಿದ ಹುಡುಗಿನೇ ಅಲ್ಲ ನೀವು. ನಿಮ್ಮಂತ ಒಳ್ಳೆಯವ್ರಿಗೆ ಅನ್ಯಾಯಕ್ಕೆ ನಾನ್ ಬಿಡ್ತೀನಿ ಅಮ್ಮೋರೆ. ನಾನು ನೋಡ್ಕೊತೀನಿ ಸುಮ್ಮನೆ. ಅದೇನು ಎತ್ತ ಅಂತ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಸರಿ, ಹಾಗಿದ್ರೆ ನನ್ಗೆ ಸ್ವಲ್ಪ ಸುಸ್ತಾಗ್ತಾ ಇದೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಂತೀನಿ. ಸರಿ ಅಮ್ಮೋರೆ, ಆಯ್ತು, ನೀವು ಹೋಗಿ ಮಲ್ಕೊಳ್ಳಿ. ನಿಮ್ಗೆ ತಿನ್ನಕ್ಕೆ ಕುಡಿಯಕ್ಕೆ ಏನಾದ್ರು ಬೇಕಿತ್ತಾ? ಇಲ್ಲ, ಸದ್ಯಕ್ಕೆ ಏನು ಬೇಡ. ಅಲ್ಲೇ ಬರ್ತಾ ಹೋಟೆಲ್ ಅಲ್ಲಿ ಇಡ್ಲಿ ತಿನ್ಕೊಂಡು ಮಾತ್ರೆಗಳು ಕೊಟ್ಟಿದ್ರು, ಅದಲ್ಲೇ ಮಾತ್ರೆ ನುಂಗ್ಬಿಟ್ಟು ಮನೆಗೆ ಬಂದಿತ್ತು. ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾದ್ರೂ ಖಾರ ಇಲ್ದೇ ಇರೋ ತರ ಒಂಚೂರು ಸಜ್ಜಿಗೆನೆ ಮಾಡ್ಬಿಡಿ. ಸಜ್ಜಿಗೆ ತಿನ್ಬಿಟ್ಟು ಮಾತ್ರೆ ತಗೊಂಡ್ಬಿಡ್ತೀನಿ. ಸರಿ ಅಮ್ಮೋರೆ, ಆಯ್ತು, ಮಾಡ್ಕೊಡ್ತೀನಿ. ನೀವು ಮಲ್ಕೋಗಿ. ಸರಿ, ಆಯ್ತು.